ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. SSLC ಪರೀಕ್ಷೆಯಲ್ಲಿ ಇನ್ಮೇಲೆ ಥರ್ಡ್ ಲ್ಯಾಂಗ್ವೇಜ್ ಅಂದ್ರೆ ತೃತೀಯ ಭಾಷೆ ಏನಿರುತ್ತೆ ಅದರಲ್ಲಿ ಪಾಸ್ ಮತ್ತು ಫೇಲ್ ಅಂತ ಇರಲ್ಲ, ಗ್ರೇಡಿಂಗ್ ಅಷ್ಟೇ ಇರುತ್ತೆ ಅಂತ ಶಿಕ್ಷಣ ಸಚಿವರು ಈ ಹಿಂದೆ ಹೇಳಿದ್ರು. ಆ ಗ್ರೇಡಿಂಗ್ ಯಾವ ರೀತಿ ಅಲಾಟ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ನಂತರ SSLC ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಏಪ್ರಿಲ್ 8ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ. ನಂತರ ಅದನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಏಪ್ರಿಲ್ 24ನೇ ತಾರೀಕಿಗೆ SSLC ರಿಸಲ್ಟ್ ಅಂದ್ರೆ ನಿಮ್ಮ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ರಿಸಲ್ಟ್ಗೋಸ್ಕರ ಆಲ್ ದ ಬೆಸ್ಟ್. ಈಗ ಥರ್ಡ್ ಲ್ಯಾಂಗ್ವೇಜ್ ನಲ್ಲಿ ಗ್ರೇಡಿಂಗ್ ಅನ್ನ ಯಾವ ರೀತಿ ಕೊಡ್ತಾರೆ ಅದನ್ನ ಹೇಳೋದಾದ್ರೆ, ಈಗ 100 ಮಾರ್ಕ್ಸ್ ನ ಎಕ್ಸಾಮ್ ಏನಿರುತ್ತೆ ಅಥವಾ 100 ಮಾರ್ಕ್ಸ್ ಏನಿರುತ್ತೆ ಅದರಲ್ಲಿ 80 ಅಂದ್ರೆ 80 ಮತ್ತು ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ಅನ್ನ ಪಡೆದುಕೊಂಡ್ರೆ ಗ್ರೇಡ್ ಎ ಅಂತ ಕೊಡ್ತಾರೆ, ಸರಿನಾ? ನಂತರ ಈಗ 100ಕ್ಕೆ 50 ಅಂದ್ರೆ 50ರಿಂದ 79ರ ಒಳಗಡೆ ನಿಮ್ಮ ಮಾರ್ಕ್ಸ್ ಇದ್ರೆ ನಿಮಗೆ ಬಿ ಗ್ರೇಡ್ ಅಂತ ಕೊಡ್ತಾರೆ. ಅದೇ ಯಾವ ವಿದ್ಯಾರ್ಥಿಗಳಿಗೆ 0ದಿಂದ 49 ಮಾರ್ಕ್ಸ್ ವರೆಗೆ ಮಾರ್ಕ್ಸ್ ಬಂದಿರುತ್ತೆ ಅವರಿಗೆ ಸಿ ಗ್ರೇಡ್ ಅಂತ ಕೊಡ್ತಾರೆ. ನಂತರ ಯಾರು ಕೂಡ ಲ್ಯಾಂಗ್ವೇಜ್ ನಲ್ಲಿ ಅಂದ್ರೆ ಥರ್ಡ್ ಲ್ಯಾಂಗ್ವೇಜ್ ನಲ್ಲಿ ತೃತೀಯ ಭಾಷೆಯಲ್ಲಿ ಫೇಲ್ ಅಂತ ಇರಲ್ಲ, ಎಷ್ಟೇ ಮಾರ್ಕ್ಸ್ ಬಂದಿರಲಿ 1 ಮಾರ್ಕ್ಸ್ ಬಂದರೂ ಕೂಡ ಸಿ ಗ್ರೇಡ್ ಅಂತ ಕೊಡ್ತಾರೆ, ಬಟ್ ಪಾಸ್, ಸರಿನಾ? ಸೊ ಈ ರೀತಿ ಈ ಗ್ರೇಡಿಂಗ್ ಸಿಸ್ಟಮ್ ಅನ್ನ ನೀಡಿದರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು, ವಿದ್ಯಾರ್ಥಿಗಳ ಅನಿಸಿಕೆ ಏನು, ಹಾಗೆ ಪಾಲಕರ ಅನಿಸಿಕೆ ಏನು, ಇದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.